ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ಸಿಂಚನ ವೆಂಕಟೇಶ್. ನೋಡಿ, ಸಮಯ ಕಳೆದಿದ್ದೇ ಗೊತ್ತಾಗ್ಲಿಲ್ಲ. ಬೇರೊಂದು ಕಡೆ ಗಮನ ಕೊಡ್ತಾ ದಿನಗಳು ಉರುಳಿದ್ದೇ ಗೊತ್ತಾಗ್ಲಿಲ್ಲ. ಅದಕ್ಕೆ ಹಿರಿಯವರು ಹೇಳೋದಲ್ವಾ, ಸಮಯಕ್ಕೆ ಬೆಲೆ ಕೊಡು ಅಂತ. ಈ ವಿಡಿಯೋ ದೀಪಾವಳಿಯ ಕೊನೆಯ ದಿನದ ಹಬ್ಬ ಕುರಿತಾಗಿದೆ. ಈ ಹಬ್ಬಕ್ಕೆ ವಸ್ತಡ್ಕ ಹಬ್ಬ ಅಂತ ಕರಿತೀವಿ. ಈ ಹಬ್ಬದಂದು ನಮ್ಮಲ್ಲಿರುವ ವಾಹನಗಳನ್ನು ಹಿಂದಿನ ದಿನ ತೊಳೆದು ಅವುಗಳಿಗೆ ಸಿಂಗಾರ ಮಾಡಿ ಪೂಜೆಯನ್ನು ಕೊಡ್ತೀವಿ. ನಮ್ಮಲ್ಲಿ ದೀಪಾವಳಿಯ ಸಮಯಕ್ಕೆ ವಾಹನಗಳಿಗೆ ಪೂಜೆಯನ್ನು ಕೊಡ್ತೀವಿ. ಕೆಲವೊಂದು ಮಂದಿ ಈಗ ವಿಜಯದಶಮಿ ಅಂದರೆ ದಸರಾ ಸಮಯದಲ್ಲಿ ಪೂಜೆಯನ್ನು ಮಾಡ್ತಾರೆ. ಮನೆಯಲ್ಲಿ ಮಗುವಿದೆ ಅಂತ ಅಂದರೆ ಹಬ್ಬದ ತಯಾರಿಗಿಂತ ಮಗುವನ್ನು ಹಿಡಿಯೋದ್ರಲ್ಲೇ ಟೈಮ್ ಹೋಗುತ್ತೆ ಅಲ್ವಾ. ನಮ್ಮಿಂಚುಕೆ ತಾತ ಅಜ್ಜಿ ಮನೆಯಲ್ಲಿನ ಕೊನೆಯ ದಿನದ ಹಬ್ಬವಾಗಿದೆ. ಯಾಕೆ ಈಗ ಹೇಳ್ತಿದ್ದೀನಿ ಅನ್ಕೊಂತಿದ್ದೀರಾ? ಇನ್ನೇನು ತನ್ನ ಮನೆಯ ಊರಿಗೆ ಪ್ರಯಾಣ ಬೆಳೆಸಬೇಕಾಗಿದೆ. ಹಾಗಾಗಿ ನೋಡಿ, ನನ್ನ ಮಗಳು ಬೆಳಗ್ಗೆನೆ ನಕರ ಮಾಡೋಕ್ಕೆ ಶುರು ಮಾಡಿದ್ದಾಳೆ. ಅದಕ್ಕೆ ಅಲ್ವಾ ಹೇಳೋದು, ಮಕ್ಕಳಿಗೆ ಮುದ್ದು ಮಾಡೋರಿದ್ರೆ ಅವ್ರ ಮುಂದೆ ಯಾವಾಗಲೂ ತರಲೆ ಮಾಡೋದೇ ಕೆಲಸ ಅವರಿಗೆ ಅಂತ. ಅಪ್ಪಾಜಿ ತಿಂಡಿ ತಿಂದು ಟೀ ಕುಡಿದು ಗಾಡಿಗೆ ಸಿಂಗಾರ ಮಾಡೋಕ್ಕೆ ಹೊರಟ್ರು. ನಾವು ಚಿಕ್ಕವರಿದ್ದಾಗ ಎತ್ತಿನ ಗಾಡಿ ಇತ್ತು, ಅದಕ್ಕೆ ಸಿಂಗಾರ ಮಾಡೋರು. ಈಗ ಕಾಲ ಬದಲಾಗಿದೆ. ಎತ್ತಿನ ಗಾಡಿ ಬದಲು ಟಿಲ್ಲರ್ ಬಂದಿದೆ, ಅದಕ್ಕೆ ಎಲ್ಲ ಸಿಂಗಾರ ಮಾಡ್ತಾ ಇದ್ರು. ನಾವು ನಮ್ಮ ಅಡುಗೆ ಕೆಲಸನ ಮುಂದುವರಿಸ್ತಾ ಇದ್ವಿ. ಹಂಗೂ ನನ್ನ ಮಗಳು ಬಿಟ್ಟಿಲ್ಲ. ತಾತನ ಹತ್ರ ಹೋಗೋದೆ ನಾನು ರೆಡಿ ಮಾಡ್ತೀನಿ ಅಂತ ಅವ್ರ ಜೊತೆನೇ ಓಡಾಡ್ತಾ ಇದ್ಲು. ಪಾಪ ಅವರಿಗೂ ಕೆಲಸ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ. ಮಕ್ಕಳಂದ್ರೇ ಹಾಗೆ ಅಲ್ವಾ, ಅಜ್ಜಿ ತಾತ ಅಂದರೆ ಅಷ್ಟು ಆಸೆ. ಅವ್ರ ಹತ್ರನೇ ಹೋಗೋದು, ಅವ್ರ ಜೊತೆನೇ ಆಟ ಆಡೋದು. ಅಡುಗೆ ಎಲ್ಲ ಮುಗೀತು, ಪೂಜೆ ಸ್ಟಾರ್ಟ್ ಆಯಿತು. ಈ ಒಂದು ಹಬ್ಬಕ್ಕೆ ಹೋಳಿಗೆ, ಶಾವಿಗೆ ಪಾಯಸ, ಚಿತ್ರಾನ್ನ, ಕೋಸಂಬರಿ, ತರಕಾರಿ ಸಾಂಬಾರು, ಪಕೋಡ ಅಂತ ಸ್ವಲ್ಪ ಅಡುಗೆ ಮಾಡಿದ್ವಿ. ವೆದರ್ ಸ್ವಲ್ಪ ಕೋಲ್ಡ್ ಇದ್ದಿದ್ರಿಂದ ಪಾಪುಗೆ ಟೋಪಿ ಕಟ್ಟಿದ್ವಿ. ಇದು ನನ್ನ ಫೇವ್ರೆಟ್ ಸ್ಯಾರಿ. ಬರೀ 700 ರೂಪಾಯಿ ಕೊಟ್ಟು ತಗೊಂಡಿದ್ದೆ. ಯಾರಿಗೆಲ್ಲ ಇಷ್ಟ ಆಯಿತು ಕಮೆಂಟ್ ಮಾಡಿ. ನನ್ನ ಮಗಳು ಈ ಥರ ಆಟ ಎಲ್ಲ ಅವ್ರ ಮಾವನ ಹತ್ರ ಮಾತ್ರ ನಡೆಯೋದು. ಅಮ್ಮ ಅಪ್ಪನ ಮದುವೆ ಆದಾಗ ನಮ್ಮ ಮನೇಲಿ ಯಾವ ಗಾಡಿಗಳು ಇರ್ತಿರ್ಲಿಲ್ಲ. ಆ ನಂತರನೇ ಬಂದಿದ್ದು ಎತ್ತಿನ ಗಾಡಿ. ಅಮ್ಮ ಅಪ್ಪ ತುಂಬ ಕಷ್ಟಪಟ್ಟು ಈ ಹಂತಕ್ಕೆ ಬಂದಿದ್ದಾರೆ. ಅವರೇ ನಮ್ಮ ಜೀವನಕ್ಕೆ ಒಂಥರ ಸ್ಫೂರ್ತಿ ಅನ್ಬೋದು. ಎಲ್ಲಿ ಹೇಗೆ ಜೀವನ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದಾರೆ ನಮಗೆ. ಈ ಸಂದರ್ಭದಲ್ಲಿ ಒಂದು ಸಣ್ಣ ಕಿವಿ ಮಾತು ಹೇಳಬೇಕಂತ ನನಗೆ ಅನಿಸ್ತಾ ಇದೆ. ಏನು ಮನ್ಸು ಮಾಡಿದ್ರೆ ಒಬ್ಬ ಮನುಷ್ಯನ ಉದ್ಧಾರನೂ ಮಾಡ್ಬೋದು, ಹಾಗೇನೆ ಹಾಳನ್ನು ಮಾಡ್ಬೋದು ಅಂತ. ಪೂಜೆ ಎಲ್ಲ ಮುಗಿದ್ಮೇಲೆ ಒಂದು ಫೋಟೋ ತಕ್ಕೊಂಡ್ಲೇಬೇಕಲ್ವಾ ಮೆಮೊರಿಗಂತ. ಈಗಾದರೂ ಫೋನ್ಗಳಿವೆ ಮೆಮೊರಿಗಂತ ಫೋಟೋ ತಕ್ಕೊಳ್ಳೋದಕ್ಕೆ. ಆ ಕಾಲದಲ್ಲಿ ಫೋನ್ಗಳು ಇಲ್ಲ, ಏನೂ ಇಲ್ಲ. ಫಸ್ಟು ನಮ್ಮನೆಗೆ ಫೋನ್ ಬಂದಿದ್ದೆ ನಾವು PUC ಇದ್ದಾಗ. ಅದು 2012ರಲ್ಲಿ. ಅದು ಬೇಸಿಕ್ ಸೆಟ್ಟು. ಹಾಗಾಗಿ ನಮ್ಮ ಮೆಮೊರಿಲಿ ಮಾತ್ರ ನಮ್ಮ ಬಾಲ್ಯದ ನೆನಪು ಸ್ಟೋರ್ ಆಗಿದೆ ಅಷ್ಟೆ. ಪೂಜೆ ಎಲ್ಲ ಮುಗಿದ್ಮೇಲೆ ಒಂದು ರೌಂಡ್ ಹೋಗಲೇಬೇಕು. ನಮ್ದು ಯಾವಾಗಲೂ ಅಷ್ಟೇ, ಒಂದು ರೌಂಡ್ ಹೋಗೋದೆ. ಆವಾಗೆಲ್ಲ ಎತ್ತಿನ ಗಾಡಿಗಳಿದ್ವು. ಈ ಥರ ನೀಟಾದ ರಸ್ತೆ ಏನು ಇರಲಿಲ್ಲ. ಆದರೆ ಎಷ್ಟು ಬೈಕೊಂಡಿದ್ದಾವು ಗೊತ್ತಿಲ್ಲ ಎತ್ತುಗಳು. ಅವನ್ನ ತಗೊಂಡು ಹೋಗ್ತಿದ್ವಿ ಒಂದು ರೌಂಡ್ ಸುತ್ಕೊಂಬರೋಕ್ಕೆ. ಇವಾಗ ಟಿಲ್ಲರ್ ಬಂದಿದೆ, ಹಾಗಂತ ಬಿಡೋಕ್ಕಾಗಲ್ಲ, ಒಂದು ರೌಂಡ್ ಹೋಗೇ ಹೋಗ್ತೀವಿ ನಾವು. ನಮ್ಮ ಮಗಳಿಗೆ ಇದೆಲ್ಲ ಹೊಸದೇ. ಅವಳು ಮಾತ್ರ ತುಂಬಾ ಖುಷಿಯಾಗಿದ್ಲು ಟಿಲ್ಲರ್ ಮೇಲೆ ಹೋಗೋಕೆ. ಯಾವಾಗಲೂ ಟಿಲ್ಲರ್ ತಗೊಂಡು ತೋಟಕ್ಕೆ ಅಪ್ಪ ತಮ್ಮ ಹೋದಾಗೆಲ್ಲ ಕೇಳೋಳು, ನಾನು ಬರ್ತೀನಿ ಅಂತ. ಇವತ್ತೊಂದು ಅವಳಿಗೆ ಅವಕಾಶ ಆಗಿತ್ತು. ಈಗ ಹಳ್ಳಿಲಿ ಕೇಳೋದೇ ಬೇಡ. ಮುಂಚೆ ಎತ್ತಿನ ಗಾಡಿಗಳು ಹೇಗಿದ್ವೋ ಇವಾಗ ಟಿಲ್ಲರ್ಗಳು ಹಾಗೆ ಇದ್ದಾವೆ. ಪ್ರತಿಯೊಂದು ಮನೇಲೂ ಇದ್ದಾವೆ. ಈ ಟಿಲ್ಲರ್ ನೋಡಿದಾಗೆಲ್ಲ ನಮ್ಮ ಅಜ್ಜಿ ಮನೆಗೆ ಹೋಗ್ತಿದ್ದೆ ನೆನಪಾಗತ್ತೆ. ನಮ್ಮ ಅಮ್ಮಂದ್ರು 5 ಜನ. ಈ ಗೌರಿ ಹಬ್ಬ ಬಂತು ಅಂದರೆ ಎಲ್ಲರೂ ಸೇರ್ಕೊಳ್ಳೋರು. ಅವ್ರ ಜೊತೆಗೆ ನಾವು ಹೋಗ್ತಾ ಇದ್ವಿ ಮಕ್ಕಳು.
ಸೂಡೂರು ಗೇಟಿಂದ 4 ಕಿಲೋಮೀಟರ್ ಆಗತ್ತೆ ಅಜ್ಜಿ ಮನೆಗೆ. ಅದು ದಟ್ಟ ಕಾಡಿನ ದಾರಿ. ಅವಾಗೆಲ್ಲ ಲ್ಯಾಂಡ್ಲೈನ್ ಮಾತ್ರನೇ ಇದ್ದಿದ್ದು. ಎಲ್ಲ ಕರೆಗಳನ್ನ ಮಾಡಿ ಇಂಥ ಟೈಮ್ಗೆ ಸೂಡೂರು ಗೇಟಿಗೆ ಬಂದು ಇಳಿತೀವಿ ಅಂತ ಅಜ್ಜಂಗೆ ಫೋನ್ ಮಾಡ್ತಿದ್ವಿ. ಆಗ ಮಾವಂದ್ರು ಟಿಲ್ಲರ್ ತಗೊಂಡು ಸೂಡೂರು ಗೇಟಿಗೆ ಬಂದು ನಾವು ಬಸ್ ಇಳಿಯೋದ್ರೊಳಗೆ ಕಾಯ್ತಾ ನಿಂತ್ಕೊಳ್ಳೋರು. ಈಗ ಡಾಂಬರ್ ರಸ್ತೆಯಾಗಿ ಕಾರು ಬೈಕು ಇದ್ರು ಆ ಅನುಭವಗಳನ್ನ ಮರೆಸೋಕ್ ಸಾಧ್ಯನೇ ಇಲ್ಲ. ಬಾಲ್ಯದ ನೆನಪು. ಮುಂದೆ ಕೂತಿದ್ ನಾನು ಈಗ ನನ್ನ ಮಗಳ ಜೊತೆ ಕೂತ್ಕೊಂಡು ಎಂಜಾಯ್ ಮಾಡೋಣ ಅಂತ ಹಿಂದ್ಗಡೆ ಹತ್ಕೊಂಡೆ. ತುಂಬಾ ವರ್ಷದಿಂದ ಈ ಹಬ್ಬನ ಮಿಸ್ ಮಾಡ್ಕೊಂಡಿದ್ದೆ. ಈಗ ಸಿಕ್ತು ಅನ್ನೋ ಒಂದು ಸಾರ್ಥಕತೆ ನನ್ನಲ್ಲಿ. ರಸ್ತೆ ಸಾಕ್ತಾ ತಲುಪಿದ್ದು ಮನೆನ. ಅಪ್ಪಾಜಿ ಮನೇಲಿ ಕಾಯ್ತಾ ಇದ್ರು ನಮಗೋಸ್ಕರ. ಮನೆ ಬಾಗ್ಲಾಕಿ ಹೋಗ್ಬಾರ್ದು ಅಂತ ಅವರು ಮನೇಲೆ ಉಳ್ಕೊಂಡಿದ್ರು. ಮನೆ ತಲುಪಿದ ನಂತರ ಎಲ್ಲ ದೇವರಿಗೂ ಆರತಿಯನ್ನ ಬೆಳಗ್ಗೆ ಊಟಕ್ಕೆ ಹೊರಟ್ವಿ. ಊಟ ಮಾಡಿ ಕೂರೋದ್ರೊಳಗೆ ನಮ್ಮ ಯಜಮಾನ್ರು ಬಂದ್ರು. ಅವರು ಹಿಂದಿನ ದಿನನೇ ಬಂದಿದ್ರು. ಶಿವಮೊಗ್ಗದಲ್ಲಿ ಏನೋ ಕೆಲಸ ಇತ್ತು ಅಂತ ಹೋಗಿದ್ರು. ಅವ್ರದ್ದು ಊಟ ಮುಗಿದ್ಮೇಲೆ ನಾವು ಒಂದು ವಾಕ್ ಹೋಗೋಣ ಅಂತ ಅಂದು 3 ಜನ ಹೊರಟ್ವಿ. ನಾನು, ಮಿಂಚು, ನಮ್ಮನೆಯವರು. ಇನ್ನೇನು 2 ದಿನ ಬಾಕಿ ಇದ್ದಿದ್ದು ಈ ಊರನ್ನು ಬಿಟ್ಟು ನಮ್ಮ ಊರಿಗೆ ತಲುಪೋದಕ್ಕೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ನನ್ನ ಫಾಲೋ ಮಾಡೋದನ್ನ ಮಾತ್ರ ಮರಿಬೇಡಿ. ಧನ್ಯವಾದಗಳು.